ಹಾಯ್ ಫ್ರೆಂಡ್ಸ್. ರೆಕಾರ್ಡ್ ಆನ್ ಮಾಡಿದ್ರೆ ಮಾತಾಡ್ತಾ ಇದ್ದೀವಿ. ಇವಳು ನಿಮ್ಮಿಬ್ರು ಜೊತೆ ಟೂ ಬಿಡ್ತೀನಿ. What is her name? What is her name? What is her name? ಹಾಯ್ ಡಿಯರ್ಸ್, ವೆಲ್ಕಮ್ ಟು ದಿ ಫ್ರೆಶ್ ಕನ್ನಡ ವ್ಲಾಗ್ಸ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಅದಿರೋದು ಮಳವಳ್ಳಿ ಹತ್ರ, ಅಲ್ಲಿಂದ 10 ಕಿಲೋಮೀಟರ್. ನನ್ನ ಫ್ರೆಂಡ್ ಬರ್ತಿದ್ದಾಳೆ, ಮಧುರಲ್ಲಿ ಮೀಟ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಅವಳ ಹೆಸರು ರಕ್ಷಿತಾ, ಇಲ್ಲೇ ಇದ್ದಾಳೆ ನೋಡಿ ಇವಳೆ. ಆಫ್ಟರ್ 4 ಇಯರ್ಸ್ ಆದಮೇಲೆ ನಾವು ಮೀಟ್ ಆಗ್ತಿದ್ದೀವಿ. ನನ್ನ ಮದುವೆ ಟೈಮಲ್ಲಿ ಅವಳು ಬಂದಿದ್ದು. ಅದು ರೆಕಾರ್ಡ್ ಆನ್ ಮಾಡಿದ್ರೆ ಮಾತಾಡ್ತಾ ಇದ್ದೀವಿ. ಇವಳು ರಶ್ಮಿತಾ ನನ್ಗೆ 11 o'clock ಬರ್ತೀನಿ ಅಂದೋಳು. 1:15 ಬಂದ್ಲು. ಅಮ್ಮಮ್ಮ ಅಂದ್ರೆ ಮ್ಯಾಕ್ಸಿಮಮ್ 2 hours ನಾನು ವೇಟ್ ಮಾಡಿರೋದು. 2 hour ವೇಟ್ ಮಾಡಿದ್ರು, ತಿರ್ಗಾ ಇನ್ನೂ ವೇಟ್ ಮಾಡಿಸ್ತಾವಳೆ. ನಾನು ಪಾಪಗೋಸ್ಕರ ಇದ್ದೆ, ಇಲ್ಲ ವಾಪಸ್ ಹೊರಟಾಯ್ತಿದ್ದೆ. ಇವಳನ್ನ ನೋಡ್ಬೇಕು ಅಂತ ಹಾಯ್ ಮಾಡಿಸಿ ನೋಡ್ಬೇಕು ಅಂತ ಇದ್ದಿದ್ದಷ್ಟೇ. ಇಲ್ಲ ನಾನು ವಾಪಸ್ ಹೊರಟಾಯ್ತಿದ್ದೆ. 2 hour ವೇಟ್ ಮಾಡಿಸಿದ್ಲು ನನ್ಗೆ. ಕೊನೆಗೆ ಬಂದು ನೋಡಿದ್ರೆ ಆಟೋದಲ್ಲಿ ಕೂರ್ಸಿ ಇವಾಗೂ ವೇಟ್ ಮಾಡಿಸ್ತಾವಳೆ. ನನ್ನ ವೇಟ್ ಮಾಡಿಸಿ ಕೊನೆಗೆಲ್ಲ ಫಂಕ್ಷನ್ ಆದ್ಮೇಲೆ ಕರ್ಕೊಂಡು ಹೋಯ್ತಾಳೆ ಅಷ್ಟೇ. ಹೌದು, ನನಗೋಸ್ಕರ 2 hours ಅವಳು ವೆಯ್ಟ್ ಮಾಡಿದ್ದಾಳೆ ಬಸ್ ಸ್ಟ್ಯಾಂಡಲ್ಲೇ. ನಂಗೆ ಸ್ವಲ್ಪ ಹೊರಡೋದು ಲೇಟ್ ಆಗೋಯ್ತು. ಬರತ್ತವರು ಬಸ್ ಸ್ಟ್ಯಾಂಡಿಗೆ ಬಿಟ್ಕೊಡ್ತೀನಿ, ಮೈಸೂರು ಬಸ್ ಸ್ಟ್ಯಾಂಡ್ಗೆ ಅಂತ ಹೇಳಿದ್ರು. ಸರಿ ಅಂತ ಅವ್ರಿಗೆ ವೆಯ್ಟ್ ಮಾಡಿದೆ. ಅವ್ರು ತಿಂಡಿ ತಿಂದು ಎಲ್ಲ ಹೊರಡೋಷ್ಟು ಸ್ವಲ್ಪ ಲೇಟ್ ಆಗಿಬಿಡ್ತು. ರೀಸೆಂಟಾಗಿ ನಾವು ನನ್ನ ಫ್ರೆಂಡ್ ಎಂಗೇಜ್ಮೆಂಟಲ್ಲಿ ಎಲ್ಲರೂ ಸಿಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗೋಕ್ಕಾಗಿಲ್ಲ ಎಂಗೇಜ್ಮೆಂಟ್ಗೆ. ಆ ಟೈಮಲ್ಲಿ ಬರತ್ತವರು ಶಬರಿಮಲೆಗೆ ಹೋಗ್ತಿದ್ರು, ಹಾಗಾಗಿ ನಾನು ಹೋಗೋಕ್ಕೆ ಆಗಿಲ್ಲ. ರಕ್ಷಿತನೂ ಅಷ್ಟೇ ಹೋಗೋಕ್ಕಾಗಿಲ್ಲ, ಅವಳಿಗೂ ಏನೋ ಆಫೀಸ್ ರಜಾ ಕೊಟ್ಟಿಲ್ವಂತೆ. ಸೊ ಇವತ್ತಾದರೂ ಹೋಗೋಣ, ಮೀಟ್ ಆಗ್ಬೋದು ಅಂದ್ಬಿಟ್ಟು ಬಂದಿದ್ದೀವಿ. ನಾವು ಬಂದಿದ್ದೇ ಲೇಟ್ ಆಯಿತು. ನಾನು ರಿವರ್ಸ್ ಮನೆಗೆ 3 o'clock 4 o'clock ಅಷ್ಟರಲ್ಲಿ ಮನೇಲಿ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿಗೆ ರೀಚ್ ಆಗಿದೆ ನಾವು 3:30ಗೆ ನಾವು ಇಲ್ಲಿಗೆ ರೀಚ್ ಆದ್ವಿ. ಇಲ್ಲಿ ಬಂದು ಎಲ್ಲ ಮಾತಾಡಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಹೊರಡೋಷ್ಟರಲ್ಲಿ ನಮಗೇನೆ 4:45 ಆಗಿಬಿಡ್ತು ಅಂತ ಅನ್ಕೋತೀನಿ. ಅದಕ್ಕೆ ನಾನು ಇಲ್ಲಿಂದ ನಂಜನಗೂಡಿಗೆ ಹೋಗಿಲ್ಲ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಅಮ್ಮನ ಮನೆಗೆ ಹೋದೆ. ಚನ್ನಪಟ್ಟಣ ಹತ್ರ ಆಗುತ್ತೆ. ಇವಳು ಬಿಡ್ದಿಗೆ ಹೋಗ್ಬೇಕಿತ್ತು. ಸೊ ಚನ್ನಪಟ್ಟಣದವರೆಗೂ ಬರ್ತಾಳಲ್ಲ ಅಂದ್ಬಿಟ್ಟು ಕಂಪ್ನಿ ಸಿಗುತ್ತೆ, ಈ ಕಡೆನೇ ಹೋಗೋಣ ಅಂದ್ಬಿಟ್ಟು ಅಮ್ಮನ ಮನೆಗೆ ಹೋದೆ. ಅಮ್ಮನ ಮನೇಲಿ 3 days ಹಾಗೆ ಹೋಯಿತು. 25ಕ್ಕೆ ಊರಲ್ಲೊಂದು ಗೃಹ ಪ್ರವೇಶ ಆಯಿತು, ಅದಕ್ಕೂ ಕೂಡ ಅಟೆಂಡ್ ಮಾಡಬೇಕಿತ್ತು. ಹಾಗಾಗಿ ಅಲ್ಲೇ ಉಳ್ಕೊಂಡು ಅದು ಗೃಹ ಪ್ರವೇಶನ ಮುಗಿಸ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ. ಸದ್ಯಕ್ಕೆ ಇಲ್ಲಿ ಮನೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಶೂಟ್ ಮಾಡಿರೋದು ನಾನೆಲ್ಲ, ಬೈಕೋಬೇಡಿ. ಇದನ್ನು ನನ್ನ ಫ್ರೆಂಡ್ ಕಿರಣ್ನೇ ಶೂಟ್ ಮಾಡಿಕೊಟ್ಟಿರೋದು. ನನಗೆ ಒಂಥರ ಇಲ್ಲಿ ಎಲ್ಲ ಅವ್ರ ಫ್ಯಾಮಿಲಿ ಅವರೆಲ್ಲ ನೋಡ್ತಿದ್ರಲ್ಲ ಅಂದ್ಬಿಟ್ಟು ನಾನೇನು ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ನೀನೇ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಕೊಟ್ಟಿದ್ದೆ. ಬಟ್ ಅವರು ಏನು ಪೋರ್ಟ್ರೇಟ್ ಮೋಡು ಮತ್ತು 16:9 ಈ ಥರ ಎಲ್ಲ ಶೂಟ್ ಮಾಡಿಬಿಟ್ಟಿದ್ದಾರೆ. ಸೊ ಹೆಂಗೋ ನೀವೇ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇದೆಲ್ಲ ಆದಮೇಲೆ ಮನೆಯೆಲ್ಲ ನೋಡಿದ್ದಾದಮೇಲೆ ಒಂದಷ್ಟು ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡು ಎಲ್ಲ ಸೆಲ್ಫಿ ಎಲ್ಲ ತೊಗೊಂಡು ಆಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ.
ಎಲ್ಲ ಮುಗೀತು. ಮತ್ತು ಅವರಮ್ಮ ಬಂದು ಇನ್ನು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ಎಲ್ಲ ಕೊಟ್ಟು ಗಿಫ್ಟ್ ಎಲ್ಲ ಏನೋ ಕೊಟ್ಟರು. ಸೊ ಅದಾದಮೇಲೆ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಫ್ರೆಂಡ್ಸ್ಗೆ. ಆ್ಯಕ್ಚುಲಿ ಬರಬೇಕಾದ್ರೆ ಆಟೋದಲ್ಲಿ ಬಂದಿದ್ವಿ. ಮಳವಳ್ಳಿಯಿಂದ 10 ಕಿಲೋಮೀಟರ್ ದೂರ ಇದೆ. ಹೋಗಬೇಕಾದ್ರೆ ಯಾವುದೂ ವೆಹಿಕಲ್ ಫೆಸಿಲಿಟಿ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಫ್ರೆಂಡ್ಸ್ಗಳೇ ಎಲ್ಲ ಮಳವಳ್ಳಿ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡ್ತಿದ್ದಾರೆ. ಸೊ ಹೋಗಬೇಕಾದ್ರೆ ಫುಲ್ಲು ಎಲ್ಲ ಮಾತಾಡಿಕೊಂಡು ಎಲ್ಲ ನಗಾಡ್ಕೊಂಡು ಹೊರಟ್ವಿ. ಅದಾದಮೇಲೆ ಟಾಸ್ಕ್ ಇದ್ದಿದ್ದು ಆ್ಯಕ್ಚುಲಿ ತುಂಬಾ ಬಿಸಿಲು ಅಂದರೆ ಬಿಸಿಲು, ಫುಲ್ ಸೆಕೆ, ತುಂಬ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನನ್ನ ಮಗಳಿಗೂ ಬೇರೆ ಎಲ್ಲ ಫ್ರಾಕ್ ಎಲ್ಲ ಹಾಕ್ಬಿಟ್ಟಿದ್ದೆ. ಮನೆಗೆ ಬಂದು ಸೇರೋಷ್ಟರಲ್ಲಿ ಸಾಕಾಗ್ಬಿಡ್ತು. ಬಸ್ಸು ಮದ್ದೂರಲ್ಲಿ ಆ್ಯಕ್ಚುಲಿ ಒಂದು ಸೀಟು ಇರಲಿಲ್ಲ, ಎಲ್ಲ ನಿಂತ್ಕೊಂಡು ಬಂದ್ವಿ. ಸರಿ ಅಂದ್ಬಿಟ್ಟು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಅಮ್ಮ ಅಡುಗೆಗೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾಯಿದ್ರು. ನಾನು ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೀನಿ. ಸೊ ದಂಟಿನ ಸೊಪ್ಪು ಮತ್ತು ತರಕಾರಿ ಸಾಂಬಾರು ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಸೊಪ್ಪೆಲ್ಲ ಬಿಡಿಸಿ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾಳಿದ್ದು ಭರತ್ ಬರ್ತಾರೆ. ಅವರು ಚಿಕ್ಕಬಳ್ಳಾಪುರ ಹೋಗ್ತಾಯಿದ್ದಾರೆ ಕೆಲಸದ ಮೇಲೆ. ಸೊ ಆ ಕಡೆಯಿಂದ ರಿವರ್ಸ್ ಬರೋಷ್ಟರಲ್ಲಿ ನಾನಿಲ್ಲಿ ಇನ್ನು ಗೃಹಪ್ರವೇಶ, ಊರಲ್ಲಿರುವಂಥ ಗೃಹಪ್ರವೇಶ ಫಂಕ್ಷನ್ ಕೂಡ ಅಟೆಂಡ್ ಮಾಡ್ಕೊಂಡಿರ್ತೀನಿ. ಸೊ ಬಂದಮೇಲೆ ಮಂಡೇ ಇಬ್ಬರೂ ಹೋಗೋಣ, ಅಥವಾ ಸಂಡೇ ಅಥವಾ ಮಂಡೇ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸದ್ಯಕ್ಕೆ. ಮತ್ತೆ 1ನೇ ತಾರೀಕು ನಾನು ಊರಿಗೆ ಬರಬೇಕು. ಅದು ನಮ್ಮ ದೊಡ್ಡಪ್ಪ ಅವ್ರ ಮನೆ ಗೃಹಪ್ರವೇಶ ಇದೆ. ಎಲ್ಲ ಕಂಟಿನ್ಯೂಸ್ ಆಗಿ ಗೃಹಪ್ರವೇಶ ಫಂಕ್ಷನ್ ಅಟೆಂಡ್ ಮಾಡೋದೇ ಆಗಿದೆ. ಅವತ್ತು ಬರಬೇಕು, ಫ್ರೈಡೇ ಇರೋದು. ಸೊ ಸಂಡೇ ಹೋಗಿ ಮತ್ತೆ ಬರ್ತೀನಿ. ಅವರು ಚಿಕ್ಕಬಳ್ಳಾಪುರ ಕೆಲಸದ ಮೇಲೆ ಹೋಗ್ತಿರ್ತಾರಲ್ಲ, ಸೊ ಅವ್ರ ಜೊತೆ ನಾನು ಬರ್ತೀನಿ. ಮತ್ತು ನಾನು ಮಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತೇ ಆ್ಯಕ್ಚುಲಿ ವಿಡಿಯೋ ಪೋಸ್ಟ್ ಕೂಡ ಮಾಡ್ತೀನಿ ಅನಿಸುತ್ತೆ. ಇವತ್ತಿನ ವಿಡಿಯೋ ಇವತ್ತೇ ಪೋಸ್ಟ್ ಮಾಡ್ಬೋದು. ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ, ನೋಡೋಣ. ಆದರೆ ಇವತ್ತೇ ಪೋಸ್ಟ್ ಮಾಡಿಬಿಡ್ತೀನಿ. ಸಂಡೇ ಸಂಜೆ ಬಂದರು ಬರೋತ್ತವರು, 4:30 ಹಂಗೆ ಬಂದರು ಚಿಕ್ಕಬಳ್ಳಾಪುರದಿಂದ. ಅಮ್ಮ ಅವ್ರು ಬಂದಮೇಲೆ ಏನಾದರೂ ಮಾಡೋಣ ನಾನ್ ವೆಜ್ ಅಂದ್ಬಿಟ್ಟು ಮಾಡಿರಲಿಲ್ಲ. ಅವರು ಬರ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಮುಂಚೆನೇ ಮಾಡಿಟ್ರೆ ಎಲ್ಲ ತಣ್ಣಗಾಗ್ಬಿಡುತ್ತೆ ಅಂದ್ಬಿಟ್ಟು ಅವ್ರು ಬಂದಮೇಲೆ ಬಿರಿಯಾನಿ ಮಾಡಿದ್ರು, ಚಿಕನ್ ಬಿರಿಯಾನಿ ಮಾಡಿದ್ರು. ಅದಾದಮೇಲೆ ಏನು ಅಲ್ಲೇ ನಾವು 7:30 ಹಂಗೆ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಬಾಕ್ಸ್ಗೂ ಕೂಡ ತೊಗೊಂಡು ಬಂದೆ. ಮತ್ತೆ ನೈಟ್ ಏನಾದ್ರು ತಿನ್ನಂಗಾದ್ರೆ ತಿನ್ನೋಣ ಅಂದ್ಬಿಟ್ಟು ಬಾಕ್ಸ್ನ ತೊಗೊಂಡು ಬಂದೆ. ಸೊ ಅದಾದಮೇಲೆ ಮತ್ತೆ ಮಂಡೇ ಇವಾಗ ಕಂಟಿನ್ಯೂಷನ್. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಹಾಗೆ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಟೊಮೆಟೊ ಗೊಜ್ಜು ಚಪಾತಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ಟೊಮೆಟೊ ಗೊಜ್ಜು ಚಪಾತಿಗೂ ಇಷ್ಟ ಆಗುತ್ತೆ, ಹಾಗೆ ರೈಸ್ಗೂ ಕೂಡ, ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದನ್ನು ಇವಾಗ ಮಾಡ್ತಾಯಿದ್ದೀನಿ. ಈ ಆಯಿಲ್ ಬಾಟಲ್ ನಾನು 2 ತೊಗೊಂಡಿದ್ದೆ ಸೆಟ್ಟು. ಒಂದು ಹೊಡೆದೋಯ್ತು, ಇನ್ನೊಂದಿದೆ. ಆ್ಯಕ್ಚುಲಿ ನಮ್ಮ ಅತ್ತೆ ಅವ್ರಿಗೆ ಗ್ಲಾಸ್ ಬಾಟಲ್ಲು ಹಾಗೆ ಕಪ್ಸು, ಕಾಫಿ ಕಪ್ಸ್ ಇದೆಲ್ಲ ಅವರು ಜಾಸ್ತಿ ಬೇಗ ಬೀಳಿಸ್ಬಿಡ್ತಾರೆ, ಹೊಡೆದಾಕ್ಬಿಡ್ತಾರೆ. ಅದೇ ರೀತಿ ಈ ಬಾಟಲ್ನು ಕೂಡ ಹೊಡೆದ್ಬಿಟ್ರು. ಸೊ ಅದು ಸೆಟ್ ಬರುತ್ತೆ, 2 ಬಾಟಲು ಹಾಗೆ ಅದಕ್ಕೆ ಫಿಲ್ಟರು ಅಂದರೆ ಎಣ್ಣೆ ಹಾಕ್ಕೊಳ್ಳೋದಕ್ಕೆ ಕವಂಗ ಅಂತ ಹೇಳ್ತೀವಲ್ಲ ಅದು, ಹಾಗೆ ಒಂದು ತೊಳೆಯೋ ಬ್ರಷ್ ಎಲ್ಲ ಸೆಟ್ ಬಂದಿತ್ತು. ಸೊ ಇವಾಗ ಬೇರೆ ಯಾವ್ದಾದ್ರು ಇನ್ನೊಂದು ಚೆನ್ನಾಗಿರೋದು ನೋಡಿ ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಅದೇ. ಇನ್ನು ಒಂದು ಸಾಕಾಗಲ್ಲ. ಒಂದು ಪ್ಯಾಕೆಟ್ ಓಪನ್ ಮಾಡಿದ್ರೆ ಎಣ್ಣೆದು ಅದು ಅರ್ಧ ಆಗುತ್ತೆ, ಇನ್ನು ಅರ್ಧ 2 ಬಾಟ್ಲ್ ಇದ್ದರೆ ಕರೆಕ್ಟ್ ಆಗ್ತಿತ್ತು. ಇವಾಗ ಪ್ಯಾಕೆಟಲ್ಲೇ ಇಟ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇನ್ನೊಂದು ಬಾಟ್ಲು ತೊಗೊಬೇಕು ಇವಾಗ. ಅದಾದಮೇಲೆ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ, ಹಾಗೆ ಟೊಮೆಟೊ ಗೊಜ್ಜು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ಇನ್ನೊಂದು ರೌಂಡ್ ಟೀ ಮಾಡುವಂದ್ರು ಬರುತ್ತರೋ ಅದಕ್ಕೋಸ್ಕರ ಟೀ ಕೂಡ ಮಾಡಿದೆ. ನಾನು ಕೂಡ ತೊಗೊಂಡಿದ್ದೀನಿ ಟೀ. ಬೆಳಗ್ಗೆ 1 ಕಪ್ ಕಾಫಿ ಆಯಿತು, ಇವಾಗ 1 ಕಪ್ ಟೀ ಕೂಡ ತಗೋತಾ ಇದ್ದೀನಿ. ಮತ್ತೆ ನಾನು ಟೀ ಕಾಫಿ ಜಾಸ್ತಿ ಕುಡಿತಾ ಇದ್ದೀನಿ ಅಂತಲೇ ಹೇಳ್ಬೋದು. ಅದೇನೋ ಬಿಡೋಕ್ಕೆ ಆಗ್ತಾಯಿಲ್ಲ ನನಗೆ, ಅದೇನೋ ಹ್ಯಾಬಿಟ್ ಆಗಿಬಿಟ್ಟಿದೆ ತುಂಬಾ. ಅದ್ರ ಬದಲು ಹಾಲು ಕುಡಿಯೋಣ ಅಂದ್ರೂ ಇಷ್ಟ ಆಗೋಲ್ಲ. ಇನ್ನೂ ಒಂದು ಟೀ ಕುಡ್ಕ ಆಗ್ಬಿಟ್ಟಿದ್ದೀವಿ. ಓಕೆ, ನಾನು ಇವಾಗ ಇಲ್ಲಿ ಎಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ. ಬೇಗ ಟಿಫನ್ ಮಾಡ್ಕೊಂಬಿಡೋಣ. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ. ಮೇಲ್ಗಡೆ 3 ಡೇಸ್ ಮನೆಯಲ್ಲಿ ಓಡಾಡಿಲ್ಲ ಮೇಲ್ಗಡೆ ಎಲ್ಲ, ಅಂದರೆ ಏನಾದರೂ ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತೆ. ಸೊ ಒಂದು ಕಡೆನೇ ತೋರಿಸ್ಕೊಬೇಕು. ಹಾಗೆ ಅಯ್ಯಪ್ಪ ಸ್ವಾಮಿಯಿಂದ ಬಂದಮೇಲೆ ಅದ್ರ ಪ್ರಸಾದ ಎಲ್ಲ ಹಂಚಿದ್ದಾಯಿತು. ಸೊ ಅದಾದಮೇಲೆ ನಾವು ಮನೇಲಿ ನಾನ್ ವೆಜ್ ಮಾಡಿದ್ದು. ಅಲ್ಲಿವರೆಗೂ ಇನ್ನು ನಾನ್ ವೆಜ್ ಎಲ್ಲ ಏನೂ ಮಾಡಿರಲಿಲ್ಲ. ಸೊ ಈ ಸಂಡೇ ನಾನು ಮನೇಲೂ ಕೂಡ ಇರಲಿಲ್ಲ. ನಮ್ಮ ಅತ್ತೆ ಇದ್ದರು, ಅವರು ಏನೋ ಗೋಟಿ ಸಾಂಬಾರೇನೋ ಮಾಡ್ಕೊಂಡಿದ್ದಾರೆ. ಸೊ ಅದು ಇದೆ, ಎತ್ತಿಟ್ಬಿಟ್ಟಿದ್ದೀನಿ. ಅದನ್ನು ಇವತ್ತು ಮಂಡೇ ನಾವು ತಿನ್ನೋದಿಲ್ಲ. ಹಾಗೆ ಅವರೆಕಾಯಿ ಸಾಂಬಾರು ಕೂಡ ಮಾಡಿದ್ರಂತೆ, ಅದು ಫ್ರಿಜ್ಜಲ್ಲಿ ಒಂದು ಬಾಕ್ಸ್ ಹಾಗೆ ಇದೆ. ಅದನ್ನೇ ಇವತ್ತು ಖಾಲಿ ಮಾಡೋಣ ಅಂದ್ಕೊಂಡು ಜಸ್ಟ್ ತಿಂಡಿಗೆ ಮಾತ್ರ ಇವಾಗ ರೆಡಿ ಮಾಡ್ತಾಯಿದ್ದೀನಿ.
ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮೇಲ್ಗಡೆ ಬಂದ್ವಿ, ನಾನು ನನ್ನ ಮಗಳು ಇಬ್ಬರೂ. ಇನ್ನೂ ಟಿಫನ್ ಮುಗಿಸಿಲ್ಲ, ಇನ್ನು ಟಿಫನ್ ಮಾಡಬೇಕು. ಎಲ್ಲ ಚಪಾತಿ ಹಾಕಿಟ್ಬಿಟ್ಟು ಬಾಕ್ಸ್ಗೆ ಮೇಲ್ಗಡೆ ಬಂದೆ. ನನ್ನ ಮಗಳಿಗೂ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಅವಳು ಇದನ್ನು ಓಪನ್ ಮಾಡಿಕೊಡು, ನೆನ್ನೆ ತೊಗೊಂಡು ಬಂದಿದ್ದಲ್ಲ ನೈಟು, ಅದನ್ನು ಓಪನ್ ಮಾಡಿಕೊಡು ಅಂತ ಹೇಳ್ತಿದ್ದಾಳೆ. ಹಾಗೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು 200 ಆಯಿತು, ಅದ್ರ ಮೇಲೆ 300 ಸಮಥಿಂಗ್ ಏನೋ ಹಾಕಿದ್ದಾರೆ ರೇಟು. ಚೆನ್ನಾಗಿದೆ. ಅಂದರೆ ಈ ಕೆಳಗಡೆ ಇದು ಬರುತ್ತಲ್ಲ ಬಟ್ಟೆ ಒರೆಸೋದು, ಅದು ಥ್ರೆಡ್ಡೆಡು, ಅದು ಉದ್ದ ಇರಬೇಕು, ಅಗಲ ಇರಬಾರ್ದು. ಅಗಲ ಇದ್ದರೆ ನಮಗೆ ಅದನ್ನು ಹಿಂಡ್ಕೊಳಕ್ಕಾಗಲ್ಲ, ಉದ್ದ ಇದ್ದರೆ ಚೆನ್ನಾಗಿ ಹಿಂಡ್ಕೊಬೋದು. ಅದನ್ನು ನೋಡಿ ನಾನು ತೊಗೊಂಡು ಬಂದೆ. ರೆಡ್ ಕಲರ್ ಇದೆ. ಯಾವಾಗಲೂ ವೈಟ್ ತೊಗೊಂಬರ್ತಿದ್ವಿ, ಇವತ್ತು ರೆಡ್ ತೊಗೊಂಡು ಬಂದಿದ್ದೀವಿ. ಸೊ ಅದನ್ನು ಅನ್ಪ್ಯಾಕ್ ಮಾಡಿ ಒಂದು ಸಲ ನೋಡಿ ಇವಾಗ ಮತ್ತೆ ಅವಳನ್ನ ಸ್ನಾನಕ್ಕೆ ಕರ್ಕೊಂಡು ಬಂದೆ. ಒಂದೊಂದು ಸಲ ಅಂತೂ ಹಿಂಸೆ ಕೊಟ್ಬಿಡ್ತಾಳೆ ಸ್ನಾನ ಮಾಡ್ಬೇಕಾದ್ರೆ. ಇಲ್ಲಿ ಮಾಡಿಸು, ಅಲ್ಲಿ ಮಾಡಿಸು, ಸೋಪ್ ಕೊಡು, ನೊರೆ ಕೊಡು, ಬಾಟ್ಲು ಕೊಡು ಅಂದ್ಕೊಂಡು ಏನೇನೋ ಕತೆ ಅವಳದು. ಅವರಪ್ಪ ಇದ್ಬಿಟ್ರಂತೂ ಅವಳು ಸ್ನಾನ ಮತ್ತು ಡ್ರೆಸ್ ಮಾಡ್ಬೇಕು. ಅವರಪ್ಪ ಇದ್ಬಿಟ್ರಂತೂ ಇನ್ನೂ 2 ಕೊಂಬು ಜಾಸ್ತಿನೇ ಬಂದುಬಿಡುತ್ತೆ. ಅವರಪ್ಪ ಇಲ್ಲ ಅಂದರೆ ನಾನು ಹೇಳ್ದಂಗೆ ಕೇಳ್ಕೊಂಡು ನೀಟಾಗಿ ಮಾಡ್ಕೊಂಡು ರೆಡಿ ಮಾಡಿಸ್ಕೊಂಡ್ಬಿಡ್ತಾಳೆ. ಅವರಪ್ಪ ಇದ್ದರೆ ಅವಳು ಹೇಳ್ದಂಗೆ ನಾನು ಕೇಳಬೇಕು ಅಷ್ಟೇ. ಸ್ನಾನ ಎಲ್ಲ ಮಾಡಿಸ್ದೆ, ಹೆಂಗೋ ಅವಳು ಹೇಳ್ದಂಗೆ ಅವಳಿಗೆ ಹೆಂಗೆ ಇಷ್ಟ ಆಗುತ್ತೆ ಹಾಗೆ ಸ್ನಾನ ಮಾಡಿಸ್ದೆ. ಅದಾದಮೇಲೆ ರೆಡಿ ಮಾಡೋಕ್ಕಂತೂ ಅವರಪ್ಪ ಇದ್ದರೆ ಅವರಪ್ಪನೇ ರೆಡಿ ಮಾಡಬೇಕು, ಆ ಥರ ಅವಳದು. ನೋಡಿ ಏನೇನು ತಲಾಟೆ ಮಾಡ್ತಾಳೆ ಅಂದರೆ, ಅದು ಖಾಲಿಯಾಗಿದೆ ಹ್ಯಾಂಡ್ ವಾಶು, ಅದು ಸ್ವಲ್ಪ ಇದೆ, ಅದಕ್ಕೆ ನೀರೆಲ್ಲ ಹಾಕ್ಸ್ಕೊಂಡು ಮತ್ತೆ ಆಟ ಆಡ್ಕೊಂಡು ಕೂತಿದ್ದಾಳೆ. ಸೊ ಅದನ್ನು ಹಂಗೆ ಕೈಯಲ್ಲೇ ಇಟ್ಕೊಂಡು ಸ್ನಾನ ಮಾಡಿಸ್ಕೊತಾ ಇದ್ದಾಳೆ. ಈ ರೀತಿ ಅವಳದು ಒಂದೊಂದು ಕತೆಗಳು. ಕತ್ತೆತ್ತಮ್ಮ ಬಿಡಿ, ಹಂಗೆಲ್ಲ ಏನು ಮಾಡಬೇಡಿ ನೀವು. ಆಮೇಲೆ ಬೇಡ, ಸಾಕು ಬಿಡಮ್ಮ. ನನ್ನ ಮಾತು ಕೇಳ್ತಿ, ಯಾರ ಮಾತು ಕೇಳ್ತಿ? ನನ್ನ ಪಾಪ ನಿಮ್ಮಿಬ್ರು ಜೊತೆ ಬಿಟ್ಕೊಂಡು ಟೂರ್ಗೆ ಹೋಗಿ ನಾಳೆ ಬಂದು ಕಾಸು ಕೊಡು. ಬಿಡ್ತೀನಿ, ನಾಳೆ ಬಂದು ದುಡ್ಡು ಕೊಡಲ್ಲ, ಕಾಸು ಕೊಡಲ್ಲ. ಈ ಕಡೆ ಏನು ನೋಡ್ತೀಯಾ? ನಾನು ಟಿಫನ್ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ಇವಾಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಅವ್ರದ್ದೆಲ್ಲ ಸ್ನಾನ ಆಗಿದ್ಮೇಲೆ ಟಿಫನ್ ಆಯಿತು. ನಾನು ಅವ್ರ ಜೊತೆಗೆ ಮಾಡಿಕೊಂಡೆ. ನಾನು ಅವಾಗಿನ್ನ ಸ್ನಾನ ಕೂಡ ಮಾಡಿರಲಿಲ್ಲ. ಇನ್ನು ಲೇಟ್ ಆಗುತ್ತೆ, ಹೊಟ್ಟೆ ಹಸಿವಾಗ್ತಿದೆ ಅಂದ್ಬಿಟ್ಟು ತಿಂಡಿ ಎಲ್ಲ ಮಾಡ್ಕೊಂಡು ಇವಾಗ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಕೊಬ್ಬರಿ ಎಣ್ಣೆ. ಇದು ಕೊಬ್ಬರಿನಲ್ಲಿ ನ್ಯಾಚುರಲ್ಲಾಗಿ ತೆಗೆಸಿರುವಂಥ ಎಣ್ಣೆ. ಸೊ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕೊಬ್ಬರಿಗಳೆಲ್ಲ ಎತ್ತಿಟ್ಟಿದ್ದೀನಿ, ಮತ್ತು ಎಣ್ಣೆ ಮಾಡಿಸ್ಕೊಬೇಕು. ಇವಾಗ ಅರ್ಧ ಬಾಟಲ್ ಖಾಲಿ ಆಗಿಬಿಟ್ಟಿದೆ. ಇದು ಆ್ಯಕ್ಚುಲಿ ಕಂಪ್ಲೀಟಾಗಿ ಒಂದಿನನೂ ಗಟ್ಟಿ ಆಗೇ ಇಲ್ಲ. ಕನ್ಸಿಸ್ಟೆನ್ಸಿ ಚೆನ್ನಾಗೇ ಇದೆ. ಏನೋ ಗೊತ್ತಿಲ್ಲ, ಇಲ್ಲ ಅಷ್ಟು ಸೆಕೆ ಆಗಲ್ವೋ ಏನೋ ಗೊತ್ತಿಲ್ಲ, ಅಥವಾ ಚಳಿ ಆಗಲ್ವೋ ಏನೋ ಗೊತ್ತಿಲ್ಲ, ಅದಕ್ಕೆ ಗಟ್ಟಿ ಆಗೇ ಇಲ್ಲ. ಇವಾಗ ಸ್ವಲ್ಪ ತಲೆಗೆಲ್ಲ ಲೈಟಾಗಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮತ್ತು ಸಂಜೆಯಲ್ಲಿ ನಾನು ಜಡೆ ಹಾಕ್ಕೊತೀನಿ. ಅಷ್ಟರಲ್ಲಿ ಚೆನ್ನಾಗಿ ಸಾಫ್ಟಾಗಿರುತ್ತೆ ಎಣ್ಣೆ ಹಾಕಿದ್ಮೇಲೆ. ಸ್ವಲ್ಪ ಸಿಕ್ಕೆ ಎಲ್ಲ ಈಸಿಯಾಗಿ ಬಿಡಿಸ್ಬೋದು ಅಂದ್ಬಿಟ್ಟು ಇವಾಗ ಎಣ್ಣೆ ಹಾಕಿ ಬಂದ್ ಮಾಡಿಬಿಡ್ತೀನಿ. ನನ್ನ ಮಗಳದು ರೆಡಿ ಆಯಿತು, ತಿಂಡಿನೂ ಕೂಡ ಮಾಡಿದ್ದಾಯಿತು. ಇವಾಗ ಟಿ ವಿ ನೋಡ್ತಾ ಇದ್ದಾಳೆ. 1 2 3 ಇದೆಲ್ಲ ಹಾಕ್ಕೊಂಡು ರೈಮ್ಸ್ಗಳು ಅದೆಲ್ಲ ಹಾಕ್ಕೊಟ್ಟಿದ್ದೀನಿ. ಒಂದು 10 ನಿಮಿಷ ನೋಡ್ತಾ ಇದ್ದಾಳೆ. ಸೊ ನೋಡ್ಬೋದು, ಚೇರ್ ಹಾಕ್ಕೊಂಡು ಕೂತಿದ್ದಾಳೆ ಹೊರಗಡೆ. ಓಕೆ, ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಹೋದರೆ ನಿಮಗೆ ಎಲ್ಲ ನನ್ನ ವಿಡಿಯೋಸ್ ಆಗಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಆಗ ನೋಡ್ಬೋದು, ಈಸಿಯಾಗಿ ನೋಡ್ಬೋದು ಅಂತ ಹೇಳ್ಬೋದು. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ. ಅಲ್ಲಿವರೆಗೂ ಚೆಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಆಲ್.